ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಟಾಪಿಕ್ ಏನಂದ್ರೆ ಗೂಗಲ್ ಮ್ಯಾಪ್ಸ್. ಇದು ಏನ್ ಡಿಸ್ಕಸ್ ಮಾಡೋಣ ಅಂದ್ರೆ, ಗೂಗಲ್ ಮ್ಯಾಪ್ಸ್ ಸ್ವಲ್ಪ ಜನ ಕ್ಯೂರಿಯಸ್ ಇರಬಹುದು. ಈಗ ಗೂಗಲ್ ಮ್ಯಾಪ್ಸ್ ಹೆಂಗ್ ವರ್ಕ್ ಆಗುತ್ತೆ ಬ್ಯಾಕ್ ಎಂಡ್ ಅಲ್ಲಿ, ಅದು ನಮ್ಮ ಪಕ್ಕದ ಮನೆ ಸ್ಟ್ರೀಟ್ ನ ಗೂಗಲ್ ಮ್ಯಾಪಿಗೆ ಹೆಂಗ್ ಗೊತ್ತು, ಮತ್ತೆ ಈಗ ಟ್ರಾಫಿಕ್ ನೀವು ಯಾವಾಗ ಹೊರಗಡೆ ಹೋಗ್ಬೇಕು ಅನ್ಕೊಂಡಿರ್ತೀರಾ, ಅದು ಟ್ರಾಫಿಕ್ ಇಲ್ಲಿ ಟ್ರಾಫಿಕ್ ಇದೆ ಅಂತ ರೆಡ್ ತೋರಿಸುತ್ತೆ, ಆರೆಂಜ್ ತೋರಿಸುತ್ತೆ, ಟ್ರಾಫಿಕ್ ಇಲ್ಲ ಅಂದ್ರೆ ನಿಮಗೆ ಬ್ಲೂ ತೋರಿಸುತ್ತೆ. ಅದು ಹೇಗ್ ತೋರಿಸುತ್ತೆ ಅಂತ ಸ್ವಲ್ಪ ಜನ ಕ್ಯೂರಿಯಸ್ ಇರುತ್ತೆ. ಅದ್ ಹೆಂಗಂದ್ರೆ ಸ್ಯಾಟಲೈಟ್ ಇಂದ ಕ್ಯಾಮ್ರಾದಿಂದ ತೋರಿಸುತ್ತಾ ಅಥವಾ ಯಾವ ತರ ಅಂತ. ಈಗ ಎವ್ರಿ ಅಸಂಪ್ಷನ್ಸ್ಗೂ ನಾವು ಒಂದ್ಸ ಕ್ಲಾರಿಟಿ ಕೊಟ್ಕೊಂತ ಹೋಗ್ಬೇಕು ಈ ನಾಲೆಜ್ ಇಂದ. ಸೊ ನಾನು ಇವತ್ತೇನ್ ಟ್ರೈ ಮಾಡ್ತೀನಿ ಅಂದ್ರೆ, ನಿಮಗೆ ಅದನ್ನ ಹೌ ಬ್ಯೂಟಿಫುಲ್ ಆಗಿ ಅದು ವರ್ಕ್ ಮಾಡುತ್ತೆ ಅಂತ ನಾನು ನಿಮಗೆ ಹೇಳಕ್ ಟ್ರೈ ಮಾಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ನಾವೇನ್ ಡಿಸ್ಕಸ್ ಮಾಡೋಣ ಅಂದ್ರೆ, ಇವಾಗ ಟ್ರಾಫಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗ ನೀವು ಫಾರ್ ಎಕ್ಸಾಂಪಲ್ ನೀವು ನಿಮ್ ಹೋಮ್ ಟೌನ್ ಇಂದ ಎಲ್ಗಣ ಹೋಗ್ತಿದ್ದೀರ ಅನ್ಕೊಳ್ಳಿ, ಗೂಗಲ್ ಮ್ಯಾಪ್ ಅಲ್ಲಿ ಸರ್ಚ್ ಮಾಡಿದೀರಾ, ಅದು ನಿಮಗೆ ಒಂದು 4-5 ಪಾತ್ ತೋರಿಸುತ್ತೆ. ಲೇಟೆಸ್ಟ್ ಆಗಿ ನಿಮ್ಗೆ ಏನ್ ಸಜೆಸ್ಟ್ ಮಾಡುತ್ತೆ, ಫಾರ್ ಎಕ್ಸಾಂಪಲ್ ಯಾವ್ದು ಟ್ರಾಫಿಕ್ ಇಲ್ಲ, ಯಾವ್ದು ನಿಮಗೆ ಫಾಸ್ಟೆಸ್ಟ್ ರೂಟ್ ಇದೆ ಅದು ತೋರಿಸುತ್ತೆ. ಸೊ ಅದು ಗೂಗಲ್ ಮ್ಯಾಪಿಗೆ ಹೆಂಗ್ ಗೊತ್ತಾಯ್ತು? ಫಾರ್ ಎಕ್ಸಾಂಪಲ್ ಅದು ಈಗ ನಿಮಗೆ ರೆಡ್ ಅಂತ ತೋರಿಸ್ತಾ ಇದೆ, ಅದು ಟ್ರಾಫಿಕ್ ಅಲ್ಲಿ ನೀನು ಯಾವ್ದಾನ ಲೈವ್ ಮನುಷ್ಯ ಇದ್ದ ಅಂದ್ರೆ ಅವ್ನ ಏನಾದ್ರು ಸಿಗ್ನಲ್ ನಿಮಗ್ ಕೊಟ್ರೆ ನಿಮಗ್ ಗೊತ್ತಾಗುತ್ತೆ. ಬಟ್ ಮ್ಯಾಪ್ಸಿಗೆ ಹೆಂಗ್ ಗೊತ್ತಾಯ್ತು? ನೀವೇನ್ ಅಂದ್ರೆ ನಂದೇ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನಾನು ಸ್ವಲ್ಪ ಒಂದ್ ಲೆವೆಲ್ ಅಲ್ಲಿ ಚಿಕ್ಕವನಿದ್ದಾಗ ನಾನೇನ್ ಥಿಂಕ್ ಮಾಡ್ತಿದ್ದೆ ಗೊತ್ತಾ, ಈ ಗೂಗಲ್ ಮ್ಯಾಪ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಮೇ ಬಿ ಅಲ್ಲಿ ಕ್ಯಾಮ್ರಾ ಇರ್ಬೋದು, ಸ್ಯಾಟಲೈಟ್ ಅಲ್ಲಿ ಆ ಕ್ಯಾಮ್ರಾ ಲೈವ್ ಆಗಿ ಇದಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಿರ್ಬೋದು, ಎಲ್ಲದನ್ನು ಅದು ಕ್ಯಾಮ್ರಾ ನೋಡ್ತಿರುತ್ತೆ ಹಂಗೆ ಅಂತ. ಬಟ್ ಮುಸ್ತಪಣ್ಣ ನಮ್ಮ ಅಪ್ಪರ್ ಫೋಟೋ ಒಂದು ಮನೆಯಾಗಿಲ್ಲ, ಒಂದೇ ಒಂದು ಹೊಡೆದು ಬಿಡೋಣ. ವೆನ್ ಐ ಸ್ಟಾರ್ಟೆಡ್ ಗ್ರೋಯಿಂಗ್ ಅಪ್ ಅಂಡ್ ಲರ್ನಿಂಗ್ ಅಬೌಟ್ ಟೆಕ್ನಾಲಜೀಸ್, ಆಮೇಲೆ ಎಲ್ಲ ನಂಗೆ ನಾವೆಲ್ಲ ಇಷ್ಟು ಥಿಂಕ್ ಮಾಡ್ತೀವಿ ಅಂದ್ರೆ, ಬಟ್ ಟೆಕ್ನಾಲಜಿ ಬಹಳ ಮುಂದುವರೆದಿದೆ. ಅದು ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ನಾವ್ ಅನ್ಕೊಂಡಿರ್ತೀವಲ್ಲ ಕ್ಯಾಮ್ರಾ ಸ್ಯಾಟಲೈಟ್ ಅದು ಯಾವ್ದ್ರ ಮೇಲೇನು ವರ್ಕ್ ಆಗಲ್ಲ. ಸಿಂಪಲ್ ಟರ್ಮಿನಾಲಜಿ ಗೊತ್ತಾ? ನಿಮ್ ಮೊಬೈಲ್ ಅಲ್ಲಿ GPS ಇರುತ್ತೆ. ಆ GPS ನ ಎಲ್ಲರೂ ಆನ್ ಮಾಡಿರ್ತೀರಾ, ನಾವ್ ಹೇಳ್ತೀನಿ ಕೇಳಿ. ಅದ್ ಹೆಂಗಂದ್ರೆ, ನೀವ್ ಆನ್ ಮಾಡಿರ್ತೀರೋ ಅಥವಾ ನೀವು ಆಫ್ ಮಾಡಿರ್ತೀರೋ ಅದು ಏನೇ ಸಂಬಂಧ ಆಗಲ್ಲ. ಬ್ಯಾಕ್ ಎಂಡ್ ಅಲ್ಲಿ ಅವ್ರು ಹೆಂಗನ ಮಾಡಿ ನಿಮ್ ಕೈಯಿಂದ ಆ ಲೊಕೇಶನ್ ನ ಆನ್ ಮಾಡಿಸ್ಕೊಂತಾರೆ. ಸೊ ಆ ಒಂದೇ ಒಂದು GPS ಲೊಕೇಶನ್ ಶಿಪ್ ಇಂದ ನಿಮ್ದು ಏನಾಗುತ್ತೆ ಅಂದ್ರೆ ಮೂವ್ಮೆಂಟ್. ಫಾರ್ ಎಕ್ಸಾಂಪಲ್ ತಿಳ್ಕೊಳ್ಳಿ, ಈಗ ನಂದೇ ಲೈವ್ ಎಕ್ಸಾಂಪಲ್ ಕೊಡಿ. ನಮ್ಮ ಏರಿಯಾದಲ್ಲಿ ಹೆವಿ ಟ್ರಾಫಿಕ್ ಇತ್ತು ಅನ್ಕೊಳ್ಳಿ, ನಾನು ಆ ಟ್ರಾಫಿಕ್ ಅಲ್ಲಿ ಇದ್ದೆ. ಸೊ ಗೂಗಲ್ ಡೇಟಾ ಏನ್ ಮಾಡುತ್ತೆ ಅಂದ್ರೆ, ನಿಮ್ ಮೊಬೈಲ್ ಇಂದ ಡೇಟಾ ಕಲೆಕ್ಟ್ ಮಾಡ್ತಾ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಿಮ್ ಮೊಬೈಲ್ ಅಲ್ಲಿ ಇದೆ, 1000 ಜನ ರೋಡ್ ಅಲ್ಲಿ ಇದ್ರು ಅನ್ಕೊಳ್ಳಿ, ಆ 1000 ಜನದ ಮೊಬೈಲ್ ಲೊಕೇಶನ್ ಆನ್ ಇರುತ್ತೆ. ಸೊ ಈ ಲೊಕೇಶನ್ಸ್ ಇಂದ ಏನಾಯ್ತು, ಅಲ್ಲಿ ಸಿಗ್ನಲ್ ಡೇಟಾ ಗೂಗಲ್ ಡೇಟಾ ಕಲೆಕ್ಟ್ ಮಾಡ್ಕೊಂತು. ಸೊ ಅವ್ರಿಗೆ ಗೊತ್ತಾಯ್ತು ಈ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಇಷ್ಟು ಮೊಬೈಲ್ ಈ ಲೊಕೇಶನ್ ಅಲ್ಲಿ ಇದಾವೆ. ಫಸ್ಟ್ ಪಾಯಿಂಟ್. ಅದರಿಂದ ಅದು ನಿಮ್ಗೆ ಇಷ್ಟು ಇದಾವಂತ ಗೊತ್ತಾಯ್ತು. ಬಟ್ ಅಷ್ಟು ಇದಾರೆ ಅಂದ ತಕ್ಷಣ ಅದು ರೆಡ್ ತೋರ್ಸಲ್ಲ. ಯಾಕಂದ್ರೆ ನೆಕ್ಸ್ಟ್ ಪಾಯಿಂಟ್ ಅದೇನ್ ಕನ್ಸಿಡರ್ ಮಾಡುತ್ತೆ ಅಂದ್ರೆ, ಆ ಆಬ್ಜೆಕ್ಟ್ ಯಾವ ಮೋಷನ್ ಅಲ್ಲಿ ಮೂವ್ ಆಗ್ತಿದೆ. ಫಾರ್ ಎಕ್ಸಾಂಪಲ್ ನಾನು ಬೈಕಲ್ಲಿ ಹೋಗ್ತಿದ್ರೆ ಇವಾಗ ಒಂದು 60-70 ಕಿಲೋಮೀಟರ್ ಅಲ್ಲಿ ಹೊಡಿತಿದ್ದೆ ಅನ್ಕೊಳ್ಳಿ, 1000 ಜನ ಇದ್ರು ಅನ್ಕೊಳ್ಳಿ, ಅದು NH ಹೈವೇ, ಅದು ತೋರ್ಸಲ್ಲ, ಅದು ಬ್ಲೂ ಅಂತಾನೆ ತೋರಿಸುತ್ತೆ. ಬಟ್ ಅದು ಯಾವಾಗ ರೆಡ್ ತೋರಿಸುತ್ತೆ? 1000 ಜನ ಇದ್ದು ಸ್ಲೋ ಮೋಷನ್ ಒಂದು 10 ಕಿಲೋಮೀಟರ್ಸ್ 5 ಕಿಲೋಮೀಟರ್ಸ್ ನಾನು ನಿಂತು ಹೋಗ್ತಿರ್ಬೇಕಾದ್ರೆ ಆ ಗೂಗಲ್ ಆ GPS ನ ಯೂಸ್ ಮಾಡ್ಕೊಂಡು ಅದನ್ನ ಅನಾಲಿಸಿಸ್ ಮಾಡಿ, ಈ ವ್ಯಕ್ತಿ ಸ್ಲೋ ಆಗಿ ಹೋಗ್ತಿದ್ದಾನೆ, ಇವನ್ ಮೊಬೈಲ್ ಸ್ಲೋ ಆಗಿ ಹೋಗ್ತಿದೆ, ಸ್ಲೋ ಆಗಿ ಮೂವ್ ಆಗ್ತಿದೆ ಅಂತ ಅಲ್ಲಿ ಎಲ್ಲ 1000 ಪೀಪಲ್ ಒಂದೇ ಕಡೆ ಸ್ಟಕ್ ಆದ್ರೆ ಅಲ್ಲಿ ಅದು ರೆಡ್. ಸೊ ಈಗ ನಿಮಗೆ ಇಲ್ಲಿ ಕ್ಲಾರಿಟಿ ಬಂದಿರುತ್ತೆ. ಕಾಮನ್ ನಿಮ್ಗೆ ಹೆಂಗಂದ್ರೆ, ಈಗ ಸ್ವಲ್ಪ ನೀಟಾಗಿ ಒಂದು 30-35 ಅಲ್ಲಿ ಎಲ್ಲ ಕಾರ್ಸ್ ಬೈಕ್ಸ್ ಮೂವ್ ಆಗ್ತಿದ್ವು ಅಂದ್ರೆ ಅಲ್ಲಿ ಆರೆಂಜ್ ತೋರಿಸುತ್ತೆ ಅಥವಾ ಎಲ್ಲೋ ತೋರಿಸ್ತಿರ್ಬೋದು. ನಿಮ್ಗೆ ಏನು ಇಲ್ಲ ನಾರ್ಮಲ್ ಆಗಿತ್ತಂದ್ರೆ ಅಲ್ಲಿ ಬ್ಲೂ ತೋರಿಸುತ್ತೆ. ಇದೇ ರೀತಿ ಆಕ್ಚುಲಿ ವರ್ಕ್ ಆಗೋದಿದೆ. ಯಾವ್ದು ಕ್ಯಾಮ್ರಾ ಇರಲ್ಲ, ಯಾವ್ದು ನಿಮಗೆ ಸ್ಯಾಟಲೈಟ್ ಇಂದ ಇನ್ಸ್ಟ್ರಕ್ಷನ್ಸ್ ಕೊಡಲ್ಲ, ಲೈವ್ ಇನ್ಸ್ಟ್ರಕ್ಷನ್ಸ್ ಕೊಡಕ್ ಸಾಧ್ಯನೇ ಇಲ್ಲ. ಸೊ ಇದೇ ಸಿಂಪಲ್ ಟರ್ಮಿನಾಲಜಿಯಿಂದ ನಿಮ್ಗೆ ಏನ್ ಅವ್ರು ಅಸ್ಯೂಮ್ ಮಾಡ್ತಾರೆ ಅಂದ್ರೆ, ಈ ಬ್ಯೂಟಿಫುಲ್ ಟೆಕ್ನಾಲಜಿಯಿಂದ ಅವ್ರು ನಿಮ್ಗೆ ಥಿಂಕ್ ಮಾಡೋ ತರ ಮಾಡ್ತಾರೆ. ಬಟ್ ಅವ್ರು ಯಾವ್ದು ಅಷ್ಟು ಕಾಂಪ್ಲಿಕೇಟೆಡ್ ಮಾಡಲ್ಲ. ದ ನೆಕ್ಸ್ಟ್ ಇಲ್ಲ, ಸಮ್ಟೈಮ್ಸ್ ಡೇಟಾ ವೇರ್ಹೌಸ್ ಇರುತ್ತೆ ಗೂಗಲ್ದು. ಆ ಡೇಟಾ ವೇರ್ಹೌಸ್ ಅಲ್ಲಿ ಅವರು ಡೈಲಿ ಹಿಸ್ಟ್ರಿನ ಕಲೆಕ್ಟ್ ಮಾಡ್ತಿರ್ತಾರೆ ಡೇಟಾನ. ಸೊ ಬೇಸ್ಡ್ ಆನ್ ದಿಸ್ ಆಲ್ ಹಿಸ್ಟ್ರಿ ಏನ್ ಮಾಡ್ತಾರೆ, ಡೈಲಿ ಅವರೊಂದು ಅಲ್ಗಾರಿದಮ್ ರನ್ ಮಾಡ್ತಾರೆ ಅನ್ಕೊಳ್ಳಿ. ಸೊ ML ಅಲ್ಲಿ ಆ ಅಲ್ಗಾರಿದಮ್ ರನ್ ಮಾಡಿದಾಗ ಈ ಡೇಟಾನೆಲ್ಲ ಅದಕ್ಕೆ ಫೀಡ್ ಮಾಡ್ತಾರೆ ಅವರು. ನೀವೇನೇನ್ ತೊಗೊಂಡಿರ್ತಲ್ಲ, ಫಾರ್ ಎಕ್ಸಾಂಪಲ್ 2 years ಡೇಟಾನ ಫೀಡ್ ಮಾಡ್ತಾರೆ ಅನ್ಕೊಳ್ಳಿ. ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಆ ಡೇಟ್ಗೆ ಜಾತ್ರೆ ನಡೆಯುತ್ತೆ. ಯಾವಾಗ್ಲೂ ವರ್ಷಕ್ಕೆ ಒಂದ್ಸಲ ಜಾತ್ರೆ ನಡೆಯುತ್ತೆ ಅನ್ಕೊಳ್ಳಿ. ಅಲ್ಲಿ ಆಬ್ವಿಯಸ್ಲಿ ಜನ ಸೇರ್ತಾರೆ. ಆ ಡೇಟಾನ ಅದು ಕ್ಯಾಚ್ ಮಾಡ್ಕೊಳ್ಳುತ್ತೆ. ಆ ದಿನ ಅಲ್ಲಿ ಯಾರು ಇಲ್ಲ ಅಂದ್ರೂ ಅದು ನಿಮಗ್ ತೋರಿಸುತ್ತೆ. ಸೊ ಈ ತರ ಡೇಟಾದಿಂದ, ಯಾಕಂದ್ರೆ ಅಲ್ಲಿ ಜಾತ್ರೆ ನಡೆಯುತ್ತೆ, ಅದು ಕಾನ್ಫಿಡೆನ್ಸ್ ಇದೆ.
ಸೊ ಅದಕ್ಕೆ ಮೇಕ್ ಶೋರ್ ಮಾಡ್ಕೊಂಡು ಅಲ್ಲಿ ನಿಮ್ಗೆ ರೆಡ್ ತೋರಿಸುತ್ತೆ. ಅಲ್ಲಿ ನಿಮಗೆ ಏನ್ ಹೇಳುತ್ತೆ, ದೇರ್ ಇಸ್ ಒನ್ ಫೆಸ್ಟಿವಲ್ ಇವೆಂಟ್ ಆರ್ ಸಮಥಿಂಗ್ ಇವೆಂಟ್ ಈಸ್ ದೇರ್, ಸೊ ಪ್ಲೀಸ್ ಚೇಂಜ್ ಯುವರ್ ರೂಟ್ ಅಂತ ನಿಮಗೆ ಅದು ರೀಡೈರೆಕ್ಟ್ ಮಾಡುತ್ತೆ. ಸೊ ಈ ರೀತಿ ನೀವು ಅರ್ಥ ಮಾಡ್ಕೊಂತ ಹೋದ್ರೆ ಎಲ್ಲಾ ಟೆಕ್ನಾಲಜೀಸ್ನು ಆಕ್ಚುಲಿ ಈಸಿಯಾಗಿ ನೀವು ಬರೀ ಯೂಸ್ ಮಾಡೋದಲ್ಲ, ಅದ್ರ ಬಗ್ಗೆ ತಿಳ್ಕೊಂಡು ಯೂಸ್ ಮಾಡ್ಕೊಂತ ಹೋದ್ರೆ ಅದಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಂದು. ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. ಇದೇ ರೀತಿ ಕೆಲವೊಂದು ಟೈಮ್ ನೀವು ನೋಡ್ತಿರ್ಬೋದು, ನಿಮ್ ಮ್ಯಾಪ್ಸ್ ಅಲ್ಲಿ ತೋರಿಸ್ತಿರುತ್ತೆ ಅಲ್ಲಿ ಏನೋ ಒಂದು ಅಜಾರ್ಡ್ ಆಗಿದೆ ಅಥವಾ ಆಕ್ಸಿಡೆಂಟ್ ಆಗಿದೆ ಅಂತ. ಇದೆಲ್ಲ ಸಮ್ ಟೈಮ್ ಸೋರ್ಸ್ ಹೆಂಗ್ ಗೊತ್ತಾ, ಈ ಕ್ರೌಡ್ ಸೋರ್ಸ್ಡ್ ಅಂತ ಬರುತ್ತೆ. ಏನಂದ್ರೆ ಜನರೇ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ನಾನೇ ಹೋಗ್ತಿರ್ಬೇಕಾದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಅದು ಕೇಳುತ್ತೆ ಮ್ಯಾಪ್ ಸಮ್ ಟೈಮ್ಸ್, ಇಲ್ಲಿ ಆಕ್ಸಿಡೆಂಟ್ ಆಗಿತ್ತು, ಅದು ಇನ್ನೂ ಇದೆನಾ ಅಂತೆಲ್ಲ ಕೇಳ್ತಿರುತ್ತೆ. ನೀವು ಎಸ್ ನೋ ನೀವು ಹೆಲ್ಪ್ ಮಾಡ್ತೀರಾ. ಸೊ ಸೋರ್ಸಸ್ ಅದು ಮಲ್ಟಿಪಲ್ ಇಂದ ಕಲೆಕ್ಟ್ ಮಾಡುತ್ತೆ. ಇಸ್ ನಥಿಂಗ್ ಟು ಡೂ ವಿತ್ ಎನಿ ಸೆಟಲೈಟ್, ಅದೆಲ್ಲ ಆಗಲ್ಲ. ಸೊ ಎವ್ರಿಥಿಂಗ್ ಈಸ್ ಅಬೌಟ್ ವಾಟ್ ಆಲ್ ಗೋಯಿಂಗ್ ಆನ್ ಲೈವ್ ಇನ್ಸ್ಟ್ರಕ್ಷನ್ಸ್ ಇರುತ್ತಲ್ವಾ, ಅದು ಇನ್ಪುಟ್ ನ ಕಲೆಕ್ಟ್ ಮಾಡ್ಕೊಂಡು ಆ ಡೇಟಾನ ಫೀಡ್ ಮಾಡ್ತಿರುತ್ತೆ. ಇಷ್ಟು ಈ ಟ್ರಾಫಿಕ್ ಬಗ್ಗೆ ಆಯ್ತಾಯ್ತಾ. ಸೊ ಈಗ ನಾವ್ ಏನ್ ಮಾಡೋಣ ಅಂದ್ರೆ, ಫಸ್ಟ್ ಸ್ವಲ್ಪ ಜನಕ್ಕೆ ಏನ್ ಕ್ಯೂರಿಯಾಸಿಟಿ ಇರುತ್ತೆ ಗೊತ್ತಾ, ಈಗ ನೀವು ಇಲ್ಲಿಂದ ನೆಕ್ಸ್ಟ್ ಒಂದು ನಿಮ್ದು ಪ್ರೊವಿಷನ್ ಸ್ಟೋರಿಗೆ ಹೋಗ್ಬೇಕಂತಿರುತ್ತೆ. ಪ್ರೊವಿಷನ್ ಸ್ಟೋರ್ ನಿಯರ್ ಮೀ ಅಂತ ಹಾಕ್ತೀರಾ, ನೀವು ಆ ಏರಿಯಾದಲ್ಲಿ ಹೊಸದಾಗಿರ್ತೀರಾ ಅನ್ಕೊಳ್ಳಿ. ಸೊ ಅದಕ್ಕೆ ಪ್ರೊವಿಷನ್ ಸ್ಟೋರ್ ತೋರಿಸುತ್ತೆ. ನೀವೇನ್ ಮಾಡ್ತೀರಾ, ಬೈ ವಾಕ್ ಅಂತ ಮ್ಯಾಪ್ ಹಾಕೊಂಡು ಹೋಗ್ತೀರಾ, ನೀಟಾಗಿ ತೋರಿಸುತ್ತೆ. ನಿಮ್ಗೆ ಯಾವಾಗಾದ್ರೂ ತಲೆಯಲ್ಲಿ ಬಂದಿದೆನಾ ಯಾವ ತರ ಆ ಮ್ಯಾಪಿಗೆ ಹೆಂಗ್ ಗೊತ್ತಾಯ್ತು ನಿಮ್ ರೂಟು? ನೀವು ಅನ್ಕೊಳಕ್ ಸಾಧ್ಯನಾ? ಏನಂದ್ರೆ ಯಾರೋ ಒಬ್ರು ಬಂದು ಎಲ್ಲದನ್ನು ರೆಕಾರ್ಡ್ ಮಾಡಿ ಗೂಗಲಿಗೆ ಕಳ್ಸೋದು. ಓಕೆ, ನಿಮ್ ಏರಿಯಾದ ಕಳ್ಸಿದ್ರು. ಸೊ ನಾನ್ ವಿಲೇಜ್ಗೆ ಹೋಗ್ತೀನಿ ಅನ್ಕೊಳ್ಳಿ, ಒಂದು ಲೀಸ್ಟ್ ಅದು ಹೆಂಗಂದ್ರೆ ನಿಮ್ಗೆ ಹೆಸರೇ ಗೊತ್ತಿಲ್ಲ ಆ ವಿಲೇಜ್ದು. ಆ ವಿಲೇಜ್ಗೂ ಸಮ್ ಟೈಮ್ಸ್ ಏನಿರುತ್ತೆ ನಿಮ್ಗೆ ಗೂಗಲ್ ಮ್ಯಾಪ್ ತೋರಿಸುತ್ತೆ. ಸೊ ಅದು ಹೇಗ್ ಸಾಧ್ಯ, ಅದು ಹೇಗಾಯ್ತು ಅಂತಂದ್ರೆ ಅದು ಏನ್ ಟೆಕ್ನಿಕ್ ಅಂದ್ರೆ ಸ್ವಲ್ಪ ಮಲ್ಟಿಪಲ್ ಟೆಕ್ನಿಕ್ಸ್ ಬರ್ತಾವ ಆಯ್ತಾ. ಅವ್ರು ಏನ್ ಮಾಡ್ತಾರಂದ್ರೆ ನೀವ್ ಅನ್ಕೊಂಡಿರ್ಬೋದು ಯಾವ್ದೋ ಮತ್ತೆ ಅದೇ ಟೆಕ್ನಾಲಜಿ ಏನಂದ್ರೆ ಮತ್ತೆ ಯಾವ್ದೋ ಒಂದು ಕ್ಯಾಮ್ರಾ ಇರುತ್ತೆ, ಅದನ್ನ ಮೇಲ್ ನಿಂತು ಎಲ್ಲ ನೋಡ್ತಿದೆ, ಅದರಿಂದ ನಮಗೆ ಇಲ್ಲಿ ರೋಡ್ಸ್ ಗೊತ್ತಾಗ್ತಿದೆ. ಸೆಟಲೈಟ್ ಸಾಧ್ಯ ಇಲ್ಲ ನೋಡಿ, ಯಾಕಂದ್ರೆ ಸೆಟಲೈಟ್ ಕ್ಯಾಮ್ರಾಸ್ ವೆರಿ ಎಕ್ಸ್ಪೆನ್ಸಿವ್ ಇರ್ತವೆ, ಮತ್ತೆ ಸೆಟಲೈಟ್ ಲೈವ್ ಇನ್ಸ್ಟ್ರಕ್ಷನ್ಸ್ ಕೊಡಕ್ ಸಾಧ್ಯ ಇಲ್ಲ, ಮತ್ತೆ ವಿಡಿಯೋ ರೆಕಾರ್ಡಿಂಗ್ ಎಲ್ಲ ಕೊಡಲ್ಲ. ಅದೇನ್ ಮಾಡುತ್ತೆ ಸೆಟಲೈಟ್, ಈಗ ಸೆಟಲೈಟ್ಸ್ಗೂ ಕೆಲವೊಂದು ಕಂಪ್ನೀಸ್ ಇದಾವೆ ಅದನ್ನ ಮೇಂಟೈನ್ ಮಾಡಕ್ ಆಯ್ತಾ. ಅವ್ರಿಗೆ ಏನ್ ಮಾಡ್ತಾರೆ, ಈ ಗೂಗಲ್ ಅವರು ರಿಕ್ವೆಸ್ಟ್ ಕಳಿಸ್ತಾರೆ. ಫಸ್ಟ್ ಸ್ಟೆಪ್ ಅವ್ರಿಗೆ ಏನ್ ಮಾಡ್ತಾರೆ, ನನಗೆ ಈ ಜಿಯೋಗ್ರಫಿಕಲ್ ಲೊಕೇಶನ್ ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರ್ದು ನನಗೆ ಸೆಟಲೈಟ್ ಇಂದ ಒಂದು ಇಮೇಜ್ ಬೇಕು ಅಂತ ಕಳಿಸ್ತಾರೆ. ಸೊ ಅವ್ರೇನ್ ಮಾಡ್ತಾರೆ, ಒಳ್ಳೆ ಕ್ವಾಲಿಟಿದು ಸ್ವಲ್ಪ ದಿನ ಆದ್ಮೇಲೆ ನಿಮಗೆ ಅದನ್ನ ಕ್ಯಾಪ್ಚರ್ಸ್ ಮಾಡಿ ಅವ್ರು ಇಮೇಜ್ ಕೊಡ್ತಾರೆ. ಸೊ ನಿಮಗೆ ಈಗ ಏನಾಯ್ತು, ಗೂಗಲ್ ಅವ್ರ ಹತ್ರ ಇಮೇಜಸ್ ಸಿಕ್ತು. ದ ನೆಕ್ಸ್ಟ್ ಪ್ರೋಸೆಸ್ ಇಮೇಜಸ್ ಏನ್ ಮಾಡ್ತಾರೆ ಅಂದ್ರೆ, ದೇರ್ ಆರ್ ಸೆವೆರಲ್ ಸ್ಟೆಪ್ಸ್. ಓಕೆ, ಅವ್ರ ಹತ್ರ ಒಂದು ಅಲ್ಗರ್ದಮ್ ಇರುತ್ತೆ, AI ಅಲ್ಗರ್ದಮ್ ಅವ್ರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಈ ಡೇಟಾನ ಫೀಡ್ ಮಾಡಿ ಇಮೇಜಸ್ ನ ಮಷೀನ್ ಆಲ್ರೆಡಿ ಅದಕ್ಕೆ ಡೇಟಾ ಫೀಡ್ ಮಾಡಿರ್ತಾರೆ. ಏನಂದ್ರೆ ಈ ರೀತಿ ಬಂದ್ರೆ ಅದು ಫುಟ್ಪಾತ್, ಈ ರೀತಿ ಬಂದ್ರೆ ಅದು ಹೈವೇ, ಈ ರೀತಿ ಇದ್ರೆ ಅದು ಸ್ಮಾಲ್ ಸ್ಟ್ರೀಟ್ ಅಂತ ಇದೆಲ್ಲ ಮಾಡಿ ಅದಕ್ಕೆ ಫೀಡ್ ಮಾಡಿದಾಗ ಈ ಇಮೇಜಸ್ ತಾನೇ ಅದು ಇದು ಮಾಡ್ಕೊಂಡು ಸ್ಟ್ರಕ್ಚರ್ ಮಾಡ್ಕೊಂಡು ಐಡೆಂಟಿಫೈ ಆಗೋಕೆ ಸ್ಟಾರ್ಟ್ ಆಗ್ತವೆ. ಸೊ ಅದರಿಂದ ನಿಮಗೆ ಮ್ಯಾಪ್ಸ್ ಬಿಲ್ಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಏನಿರ್ಬೋದು ಅಂದ್ರೆ ಮ್ಯಾನುವಲ್ ಪ್ರೋಸೆಸ್. ಸಮ್ ಟೈಮ್ಸ್ ಏನಾಗುತ್ತೆ ಗೊತ್ತಾ, ಎಲ್ಲ AI ಅಲ್ಗರಿದಮ್ ಮಾಡಲ್ಲ. ಸೊ ಅದಕ್ಕೆ ಆದಂತ ಸಪರೇಟ್ ಕಂಪ್ನೀಸ್ಗಳು ಇದಾವೆ, ಇಮೇಜ್ ಅನೋಟೇಷನ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಬೈ ಮ್ಯಾನುವಲ್ ಆಗಿ ಪೀಪಲ್ ಏನ್ ಮಾಡ್ತಾರೆ ಅಂದ್ರೆ ಐಡೆಂಟಿಫೈ ಮಾಡ್ತಾರೆ, ಅವ್ರ ಇಮೇಜಸ್ ನ ಕ್ಯಾಪ್ಚರ್ಸ್ ಮಾಡಿರೋದು ತಗೊಂಡು ಈ ಜಿಯೋಗ್ರಫಿ ಪ್ರಕಾರ ಮ್ಯಾನುವಲ್ ಆಗಿ ಒಂದು ಸಾಫ್ಟ್ವೇರ್ಸ್ ಬರ್ತವೆ. ಆ ಸಾಫ್ಟ್ವೇರ್ ಅಲ್ಲಿ ಹೋಗಿ ಇವನು ಈ ರೋಡು, ಇದು ಫುಟ್ಪಾತ್, ಇದು ಜೀಬ್ರಾ ಕ್ರಾಸು, ಇದು ಮೇನ್, ಇದು ಒನ್ ವೇ, ಇದು ಈ ಕಡೆ ಅಂತೇಳಿ ನಿಮಗೆ ಮ್ಯಾನ್ಯಲ್ ಆಗಿ ಮಾಡಿ ಆ ಡೇಟಾನ ಫೀಡ್ ಮಾಡ್ಕೊಂಡು ಅದ್ರ ಮೇಲೆ ಮ್ಯಾಪ್ಸ್ ಬಿಲ್ಡ್ ಆಗ್ತವೆ. ಸೊ ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ನಾವ್ ಎಷ್ಟು ಈಸಿ ಅಂತ ಅನ್ಕೊಂತೀವಿ ಆಯ್ತಾ, ಏನಂದ್ರೆ ಯಾವ್ದೋ ಒಂದ್ ಮೇಲೆ ಇರುತ್ತೆ ಅದ್ ನಮ್ಗೆ ಹಾಕ್ಬಿಡುತ್ತೆ, ಇಷ್ಟು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ, ಎಷ್ಟು ಬ್ಯೂಟಿಫುಲ್ ಅಲ್ಲಪ್ಪ ಅಂತ. ಬಟ್ ಅದರಿಂದ ಬಹಳ ಕಾಂಪ್ಲಿಕೇಟೆಡ್ ಅಲ್ಗರಿದಮ್ಸ್ ಇರ್ತವೆ, ಅವ್ರು ಎಷ್ಟು ಕಷ್ಟ ಬೀಳ್ತಾರೆ ಅದನ್ನ. ಸಮ್ ಟೈಮ್ಸ್ ಏನಾಗುತ್ತೆ ಗೊತ್ತಾ, ಎಲ್ಲದನ್ನು ಈಗ ಸ್ಯಾಟಲೈಟ್ ಇಮೇಜಸ್ ಕಳಿಸುತ್ತೆ ಅಂದ ತಕ್ಷಣ ಅದು ಎಲ್ಲದೂ ಕ್ಲಿಯರ್ ಇರಲ್ಲ. ಸಮ್ ಟೈಮ್ಸ್ ಈಗ ನೋಡಿ ಯಾವ್ದೋ ಒಂದು ಫುಟ್ಪಾತ್ ತೋರಿಸ್ತು ಅನ್ಕೊಳ್ಳಿ ಸ್ಯಾಟಲೈಟ್, ಅಲ್ಲಿ ನೆಕ್ಸ್ಟ್ ದಿನ 3 ಟ್ರೀ ಬೆಳೆದ್ಬಿಟ್ಟಿದ್ವು. ಸೊ ಅಲ್ಲಿ ರೋಡ್ ಬ್ಲಾಕ್ ಫಾರ್ ಸಣ್ಣದು ವೇ ಅಲ್ಲಿ ರೋಡ್ ಬ್ಲಾಕ್. ಸೊ ಈ ತರ ಅದನ್ನ ಲೈವ್ ಇನ್ಸ್ಟ್ರಕ್ಷನ್ಸ್ ತೊಗೊಳಕ್ ಕೆಲವೊಂದ್ ಟೈಮ್ ಏನ್ ಮಾಡ್ತಾರೆ ಗೊತ್ತಾ, ನಾನು ಅಬ್ಸರ್ವ್ ಮಾಡಿದ್ದೀನಿ, ನೀವು ಮಾಡಿದಿರಿಲ್ವಾ ಗೊತ್ತಿಲ್ಲ. ಗೂಗಲ್ ಮ್ಯಾಪ್ಸ್ ಅವರು ಒಂದು ವ್ಯಾನ್ ಕಳಿಸ್ತಾರೆ ಪ್ರತಿ ಏರಿಯಾಕ್ಕೂ. ಅದೇನ್ ಮಾಡುತ್ತೆ 360 ಡಿಗ್ರೀಸ್ ಅಲ್ಲಿ ಅದು ಕವರ್ ಆಗ್ತಂತ ಸುಮ್ನೆ ಹೋಗ್ತಾ ಇರುತ್ತೆ. ಅವರು ಡೇಟಾನ ರಿಯಲ್ ಟೈಮ್ ಡೇಟಾ, ಫಾರ್ ಎಕ್ಸಾಂಪಲ್ ಇಟ್ಸ್ ಎ ಪೀರಿಯಡ್, ಓಕೆ, 6 ಮಂತ್ಸ್ ಒಂದು ಟೈಮು, 3 ಮಂತ್ಸ್ ಒಂದು ಟೈಮು ಅವ್ರು ಡೇಟಾನ ತಮ್ಮ ಡೇಟಾಬೇಸ್ ನ ರೀಲೋಡ್ ಮಾಡ್ಕೊಂತಾರೆ, ಅವರು ರಿಫ್ರೆಶ್ ಮಾಡ್ತಾರೆ. ಸೊ ಹೇಗೆ ನೀವು ಅಬ್ಸರ್ವ್ ಮಾಡಿ, ನೆಕ್ಸ್ಟ್ ಬಂದ್ರೆ ಮೇಲೆ ಒಂದು 360 ಡಿಗ್ರಿ ಕ್ಯಾಮ್ರಾ ಇಟ್ಕೊಂಡು ಒಂದು ವ್ಯಾನ್ ಹೋಗ್ತಿರುತ್ತೆ. ಸೊ ಅದೇನ್ ವ್ಯಾನ್ ಗೊತ್ತಾ ನಿಮಗೆ, ಇದೇ GPS. ಏನಂದ್ರೆ ಅದು 360 ಡಿಗ್ರಿ ನಿಮ್ ಏರಿಯಾ ಕವರ್ ಮಾಡಕ್ ಕಳ್ಸಿರ್ತಾರೆ. ಸೊ ಸಮ್ ಟೈಮ್ಸ್ ಈ ಕ್ರಿಟಿಕಲ್ ಇರೋ ಕಡೆ ಆ ತರ ಮ್ಯಾನುವಲ್ ಆಗಿ ಅವ್ರು ಕವರ್ ಮಾಡ್ಕೊಂತಾರೆ. ಸೊ ಈಗ ನಿಮಗೆ ಬೇಸಿಕ್ ಆಗಿ ಐಡಿಯಾ ಬಂದಿರಬಹುದು, ಈ ಮ್ಯಾಪ್ ಅನ್ನೋದು ಮ್ಯಾಜಿಕ್ ಅಲ್ಲ, ಅದು ಎಲ್ಲಿಂದನೂ ಬರಲ್ಲ. ಸೊ ಇಟ್ಸ್ ಎ ಲಾಟ್ ಆಫ್ ಎಫರ್ಟ್. ನಾವು ಥ್ಯಾಂಕ್ಸ್ ಹೇಳಲೇಬೇಕು ಈ ಗೂಗಲ್ ಮ್ಯಾಪ್ಗೆ, ಯಾಕಂದ್ರೆ ಆ ಗೂಗಲ್ ಮ್ಯಾಪ್ ಇಲ್ಲ ಅಂದ್ರೆ ನೀವು ಥಿಂಕ್ ಮಾಡಿ ಈ ತರ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಎಷ್ಟು ಕಷ್ಟ ನಾವು ಟ್ರಾವೆಲ್ ಮಾಡೋದು. ಸೊ ಥ್ಯಾಂಕ್ ಯು.
ಓಕೆ ಗೈಸ್, ಇವಾಗ ನಾವ್ ಏನ್ ನೋಡೋಣ ಅಂದ್ರೆ ಕೆಲವೊಬ್ರಿಗೆ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತೋದಂಗ ಆಗೋಯ್ತಾ ಇದ್ದೇನೆ. ಕ್ಯೂರಿಯಸ್ ಇರುತ್ತೆ. ಈಗ ಅದು ಎಲ್ಗಾದ್ರೂ ಮೂವ್ ಆಗ್ಬೇಕಾದ್ರೆ ತಾನೇ ಅದು ನಿಮಗೆ ಸಮ್ ಟೈಮ್ ಶಾರ್ಟೆಸ್ಟ್ ಪಾತ್ ನ ಚೂಸ್ ಮಾಡ್ಕೊಳ್ಳುತ್ತೆ, ಅಥವಾ ನಿಮಗೂ ಸಜೆಸ್ಟ್ ಮಾಡುತ್ತೆ ಇದು ಶಾರ್ಟ್ ಇದೆ, ಇಲ್ಲಿ ಟ್ರಾಫಿಕ್ ಇಲ್ಲ. ಸೊ ಈ ಶಾರ್ಟೆಸ್ಟ್ ಪಾತ್ ನ ಅದು ಹೇಗೆ ಚೂಸ್ ಮಾಡುತ್ತೆ, ಇದು ಮೋರ್ ಪ್ರೊಬಾಬ್ಲಿ ಟೆಕ್ನಿಕಲ್ ಟರ್ಮ್ಸ್, ಆಯ್ತಾ. ಸೊ ಬಟ್ ಕೆಲವೊಬ್ರಿಗೆ ಕ್ಯೂರಿಯಾಸಿಟಿ ಇರ್ಬೋದು, ಅದು ಹೇಗೆ ವರ್ಕ್ ಆಗುತ್ತೆ ಅದನ್ನ ತಿಳ್ಕೊಂಡ್ರೆ ಅವ್ರಿಗೂ ಸ್ವಲ್ಪ ಏನೋ ಕ್ಯೂರಿಯಸ್, ಔಟ್ ಆಫ್ ಕ್ಯೂರಿಯಾಸಿಟಿ ಜನ ಇರ್ತಾರೆ. ಸೊ ಅವ್ರಿಗೋಸ್ಕರ ಇದು ಹೇಳ್ತಿದ್ದೀನಿ. ಸೊ ನೋಡಿ, ಸಮ್ ಟೈಮ್ಸ್ ಈಗ ನಮ್ಗೆ ಅದು ಸ್ಪೆಷಲಿ ಇದು ಗೂಗಲ್ ಮ್ಯಾಪ್, ಆಯ್ತಾ, ಒಂದೆರಡು ಅಲ್ಗೋರಿದಮ್ಸ್ ನ ಯೂಸ್ ಮಾಡುತ್ತೆ. ಸೊ ಫಸ್ಟ್ ಬಂದು ಡಿಕ್ಸ್ಟ್ರಾ ಅಂತ ಒಂದು ಅಲ್ಗೋರಿದಮ್ ಬರುತ್ತೆ. ನೆಕ್ಸ್ಟ್ ಬಂದು ಒಂದು ಎ ಸ್ಟಾರ್ ಅಂತ ಅಲ್ಲಿ ಒಂದು ಅಲ್ಗೋರಿದಮ್ ಇದೆ. ಸೊ ಈ ಅಲ್ಗೋರಿದಮ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, ಡಿಕ್ಸ್ಟ್ರಾ ಅಲ್ಗೋರಿದಮ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ಇದು ಶಾರ್ಟೆಸ್ಟ್ ಪಾತ್ ಫಸ್ಟ್ ಅಂತ ಒಂದು ಕಾನ್ಸೆಪ್ಟ್ ಮೇಲೆ ವರ್ಕ್ ಆಗುತ್ತೆ. ಇದೇಂಗಂದ್ರೆ ನೋಟ್ಸ್ ಅಂತ ಬರ್ತಾವ, ಆಯ್ತಾ. ಈಗ ಒಂದು ನೋಟ್ಸ್, ಫಾರ್ ಎಕ್ಸಾಂಪಲ್ ನಿಮ್ ಮನೆಯಿಂದ ನೀವು ಸ್ಟಾರ್ಟ್ ಆಗ್ತಿದ್ದೀರಾ, ಆಯ್ತಾ. ಇಲ್ಲಿ ಒಂದು ನೋಡ್, ನಿಮ್ ಮನೇನ ಒಂದು ನೋಡ್ ಅಂತ ಇಟ್ಕೊಳ್ಳಿ, ನೋಡ್ ಪಾಯಿಂಟ್. ಸೊ ಇದರಿಂದ ಟಾರ್ಗೆಟ್ ಪಾಯಿಂಟ್ ಒಂದು ನೋಡ್ ಪಾಯಿಂಟ್, ಈ ಪಾಯಿಂಟ್ ನಡುವೆ ಟರ್ಮಿನಲ್ಸ್ ನ ಅದನ್ನ ಪಾಯಿಂಟ್ ಮಾಡ್ಕೊಂತ ಹೋಗುತ್ತೆ ನೋಡ್ ತರ. ಫಾರ್ ಎಕ್ಸಾಂಪಲ್ ಇಲ್ಲಿಂದ ಒಂದು ಮೆಡಿಕಲ್ ಶಾಪ್, ಅದಕ್ಕೊಂದು ಪಾಯಿಂಟ್, ಅಲ್ಲಿಂದ ಒಂದು ಬೇಕರಿ, ಅದಕ್ಕೊಂದು ಪಾಯಿಂಟ್. ಆಮೇಲೆ ಹೀಗೆ ಮಾಡ್ಕೊಂತ ಫೈಂಡ್ ರೂಟ್ ಮಾಡುತ್ತೆ, ಎಷ್ಟು ಎಡ್ಜಸ್ ಕನೆಕ್ಟ್ ಆಗ್ತವೆ, ಇವನ್ ಯಾವ ವೇ ಅಲ್ಲಿ ಹೋಗ್ಬೇಕು. ಆಬ್ವಿಯಸ್ಲಿ ನಾ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡ್ದಂಗೆ ಅದಕ್ಕೆ ಮ್ಯಾಪ್ಸೇ ಗೊತ್ತು, ಮ್ಯಾಪ್ಸ್ ಡೇಟಾ ಆಲ್ರೆಡಿ ಇದೆ. ಸೊ ಆ ಮ್ಯಾಪ್ಸ್ ನ ಇಟ್ಕೊಂಡು ನಿಮಗೆ ಆ ಪ್ರೊಬಾಬ್ಲಿ ನೋಟ್ಸ್ ನ ಕನೆಕ್ಟ್ ಮಾಡ್ಕೊಂತ ಹೋಗುತ್ತೆ. ಸೊ ಲಾಸ್ಟ್ಗೆ ಈ ಅಲ್ಗೋರಿದಮ್ ಏನ್ ಹೇಳುತ್ತಪ್ಪ ಅಂದ್ರೆ, ಎಲ್ಲ ಕನೆಕ್ಟ್ ಮಾಡುತ್ತೆ ಫಸ್ಟ್ ನೋಟ್ಸ್ ನ, ದೆನ್ ಇಟ್ ವಿಲ್ ಡಿಸೈಡ್ ವಿಚ್ ಪಾತ್ ಇಸ್ ಶಾರ್ಟೆಸ್ಟ್, ಸಿಂಪಲ್, ವಿಚ್ ಪಾತ್ ಇಸ್ ಸಿಂಪಲ್. ಸೊ ಬೇಸ್ಡ್ ಆನ್ ದಟ್ ಅದೇನ್ ಮಾಡುತ್ತೆ, ನಿಮಗೆ ಸಜೆಸ್ಟ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ. ಈ ಪಾತ್ ಅಲ್ಲಿ ಮೇನ್ 2 ಥಿಂಗ್ಸ್ ನ ಇದು ಕಾನ್ಸಂಟ್ರೇಟ್ ಮಾಡುತ್ತೆ, ಆಯ್ತಾ. ಒಂದು ಬಂದು ಟೈಮ್, ನೀನ್ ಎಷ್ಟು ಟೈಮ್ ಅಲ್ಲಿ ರೀಚ್ ಆಗ್ತೀಯಾ. ನೆಕ್ಸ್ಟ್ ಬಂದು ಟ್ರಾಫಿಕ್. ಸೊ ಟ್ರಾಫಿಕ್ ಸಿಗ್ನಲ್ಸ್ ಹೇಗೆ ಬರುತ್ತೆ ಅಂತ ನಿಮಗೆ ಆಲ್ರೆಡಿ ಹೇಳಿದೀನಿ. ಸೊ ಇದು ಟೈಮ್, ಕಾಮನ್ ಆಗಿ ಟೈಮ್ ಹೆಂಗ್ ಬರುತ್ತೆ ಅಂದ್ರೆ, ಟ್ರಾಫಿಕ್ ಅಲ್ಲಿ ಲೆಸ್ ಇದ್ರೆ ಅದು ಕಾಮನ್ ಆಗಿ ಕ್ಯಾಲ್ಕುಲೇಟ್ ಆದ್ರೆ ಟೈಮ್ ಅಲ್ಲಿ ಕರೆಕ್ಟ್ ಸ್ವಲ್ಪ ಡಿಸ್ಟೆನ್ಸ್ ಟೈಮ್ ನ ನೋಡುತ್ತೆ. ಸೊ ಬೇಸ್ಡ್ ಆನ್ ದಿಸ್ ನಿಮಗೆ ಏನ್ ಮಾಡುತ್ತೆ, ಈ ಎ ಸ್ಟಾರ್ ಅಲ್ಗೋರಿದಮ್ ಆಗಿರ್ಬೋದು, ಡಿ ಕೆ ಸ್ಟಾರ್ ಅಲ್ಗೋರಿದಮ್ ಆಗಿರ್ಬೋದು, ಬೇಸ್ಡ್ ಆನ್ ಅಲ್ಗೋರಿದಮ್ಸ್ ನ ಯೂಸ್ ಮಾಡ್ಕೊಂಡು ಅದಕ್ಕೆಲ್ಲ ಇವರು ಡೇಟಾ ಫ್ಲೋ ಮಾಡಿ ಆ ಅಲ್ಗೋರಿದಮ್ ಡಿಸಿಷನ್ ತಗೊಳುತ್ತೆ, ಓಕೆ ಇದು ಅಂತ. ಸೊ ಅಪ್ ಟು ನೋಡಿ, ಅದು ಸಮ್ ಟೈಮ್ಸ್ ಏನ್ ಮಾಡುತ್ತೆ ಗೊತ್ತಾ, ತಾನೇ ಡಿಸಿಷನ್ ತಗೊಳ್ಳಲ್ಲ, ಮ್ಯಾಪ್ ನಿಮಗೆ ಕೇಳುತ್ತೆ. ಯಾಕಂದ್ರೆ ಯಾವುದೇ ಆಗ್ಲಿ 100% ಅಕ್ಯುರೇಟ್ ಇರಕ್ ಆಗಲ್ಲ. ಸೊ ಅದು ನಿಮಗೆ ಸಜೆಷನ್ ಒಂದು 90% ಸಜೆಷನ್ ಕೊಡುತ್ತೆ. ಬೇಸ್ಡ್ ಆನ್ ನಿಮಗೂ ಗೊತ್ತಿದ್ರೆ ನೀವು ಚೂಸ್ ಮಾಡ್ಬೋದು, ಇಲ್ಲ ಬ್ಲೈಂಡ್ ಆಗಿ ಅದಕ್ಕೂ ಹೋಗ್ಬಹುದು. ಬಟ್ ನಾನು ಅಲ್ಟಿಮೇಟ್ಲಿ ಈ ವಿಡಿಯೋ ಮೂಲಕ ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ನೀವು 100% ಮ್ಯಾಪ್ಸ್ ನ ರೆಫರ್ ಮಾಡೋಕ್ ಆಗಲ್ಲ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ನಾ ಒಂದು ಮೊನ್ನೆ ನ್ಯೂಸ್ ಚಾನಲ್ ನೋಡ್ತಿದ್ದೆ, ಆ ಬ್ರಿಡ್ಜ್ ಇನ್ನು ಇನ್ಕಂಪ್ಲೀಟ್ ಇದೆ, ಒಬ್ನು ಆ ಮ್ಯಾಪ್ಸ್ ನ ಬ್ಲೈಂಡ್ ಆಗಿ ನಂಬ್ಕೊಂಡು ಹೋಗಿ ಬ್ರಿಡ್ಜ್ ಇಂದ ಬಿದ್ದು ಸ್ವಲ್ಪ ಇಂಜುರೀಸ್ ಎಲ್ಲ ಆಗಿದೆ. ಸೊ ಯಾಕೆ ಇದು ಹಿಂಗಾಗ್ತಾವಂದ್ರೆ, ಗೌರ್ಮೆಂಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರುತ್ತೆ, ಇವರು ಕಲೆಕ್ಟ್ ಡೇಟಾನ ಸೆಟಲೈಟ್ ಮೂಲಕ ಮಾತ್ರ ತಗೊಳ್ಳಲ್ಲ ಅಂತ ನಾನು ಹೇಳಿದೀನಿ ನಿಮಗೆ. ಆ ಗೌರ್ಮೆಂಟ್ ಅವರು ಹೇಳಿರ್ತಾರೆ, ನಾ ಫ್ಲೈಓವರ್ ಕಟ್ತೀನಿ, ನಾ ಇಲ್ಲಿಗೆ ಮುಗಿಯುತ್ತೆ ಅಂತ ಗೌರ್ಮೆಂಟ್ ಪಬ್ಲಿಕ್ ಡೇಟಾ ಅವೈಲೇಬಲ್ ಇರುತ್ತೆ, ಅದ್ರ ಮೇಲೆ ಈ ಮಾಡೆಲ್ ಬಿಲ್ಡ್ ಆಗಿರುತ್ತೆ. ಸೊ ಇವ್ರು ನಮ್ಮ ಗೌರ್ಮೆಂಟ್ ಬಗ್ಗೆ ನಿಮಗೆ ಗೊತ್ತೇ ಇದೆ. ಸೊ ಅವರು 1-2 ವರ್ಷ ಡಿಲೇ ಮಾಡ್ಬಿಟ್ರು ಅನ್ಕೊಳ್ಳಿ. ಸೊ ಬಟ್ ನಿಮಗ್ ಗೊತ್ತು, ಆ ಮ್ಯಾಪ್ಸ್ ಗೊತ್ತಿಲ್ಲ, ಆ ಡೇಟಾದಲ್ಲಿ ಏನಿದೆ ಇವ್ರು ಇಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಅಂತ. ಸೊ ಆ ಟೈಮಲ್ಲಿ ಈ ತರ ಆಗೋ ಚಾನ್ಸಸ್ ಇರುತ್ತೆ. ಸೊ ನೆವರ್ ಟೇಕ್ ಹೆಲ್ಪ್ ಫ್ರಮ್ ದಿಸ್ ಟೆಕ್ನಾಲಜೀಸ್, ಬಟ್ ನೆವರ್ ಟ್ರಸ್ಟ್ ಟೂ ಮಚ್. ಅದೇ ಟೆಕ್ನಾಲಜೀಸ್ ಅನ್ನ ಬಿಟ್ಟು ನಾವು ಇರೋಕ್ಕಾಗಲ್ಲ. ಬಟ್ ಹಂಗಂತ ಹೇಳಿ 100% ನಂಬೇಡಿ ಅಂತಾನು ನಾನು ಹೇಳಲ್ಲ. ನಿಮ್ ಕೇರ್ಫುಲ್ ಆಗಿ ನೀವು ಇರಬೇಕು. ಓಕೆ ಗೈಸ್, ಈ ವಿಡಿಯೋ ಇಲ್ಲಿ ಮುಗಿಸೋಣ. ಸೊ ಇದೇ ತರ ವಿಡಿಯೋ ಈ ಚಾನಲ್ಸ್ ಅಲ್ಲಿ ಬರ್ತಾ ಇರುತ್ತೆ. ಅಂದ್ರೆ ನಿಮ್ಗೆ ಏನಾದ್ರು ಕ್ಯೂರಿಯಾಸಿಟಿ ಆಗಿರ್ಬೋದು. ನಾನೇನ್ ಪ್ಲಾನ್ ಮಾಡ್ತಿದ್ದೇನೆ ಮೋಸ್ಟ್ ಪ್ರಾಬಬ್ಲಿ ಟೆಕ್ನಾಲಜೀಸ್ ನಾವು ನಮ್ ಡೈಲಿಯಲ್ಲಿ ನಾವು ಫುಲ್ ಯೂಸ್ ಮಾಡ್ತಿರ್ತೀವಿ, ಬಟ್ ಅದ್ರ ಬಗ್ಗೆ ಬ್ಯಾಕ್ ಎಂಡ್ ನಮಗೆ ಗೊತ್ತಿರಲ್ಲ. ಜಸ್ಟ್ ಕ್ಯೂರಿಯಾಸಿಟಿ, ನಾನು ಜಾಸ್ತಿ ಟೆಕ್ನಿಕಲ್ ಟರ್ಮ್ಸ್ ನ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ, ಲೇಮ್ ಥಿಂಗ್ಸ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದೇ ರೀತಿ ನೀವು ನೋಡ್ಬೇಕಂದ್ರೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಆಗ್ಬೋದು. ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು.